ಹಾಯ್ ಮಕ್ಕಳೇ, ಇವತ್ತಿನ ನಮ್ಮ ಕತೆ ಚಿನ್ನದ ಗರಿಯ ಕೋಳಿ. ಪಾರು ನಮ್ಮ ಕತೆಯ ಮುದ್ದು ಹುಡುಗಿ. ಅವಳಿಗೆ ಸುಂದರವಾದ ಪುಟ್ಟ ಪ್ರಾಣಿಗಳು, ನಳನಳಿಸುವ ಹೂಗಳು, ಹಾರುವ ಹಕ್ಕಿಗಳೆಂದರೆ ತುಂಬಾ ಪ್ರೀತಿ. ಪಾರು ಚಿಕ್ಕ ಹುಡುಗಿಯಾಗಿದ್ದಾಗಲೇ ಅಪ್ಪ ಅಮ್ಮ ತೀರಿಕೊಂಡರು. ಅಣ್ಣನ ಆಸರೆ ಆರೈಕೆಯಲ್ಲಿ ಪಾರು ಬೆಳೆಯಬೇಕಾಯಿತು. ಆದರೆ ಅವನಿಗೆ ವಿಪರೀತ ಸಿಡುಕುತನ. ಅವಳನ್ನು ಸಾಕಬೇಕು, ಮುಂದೆ ಮದುವೆಯ ಖರ್ಚು ಮಾಡಿಕೊಡಬೇಕಲ್ಲ ಎಂದು ಸ್ವಾರ್ಥಿಯಾಗಿ ಚಿಂತಿಸುತ್ತಿದ್ದ. ಎಲ್ಲ ಕೆಲಸವನ್ನು ಆ ಪುಟ್ಟ ಹುಡುಗಿಯ ಮೇಲೆ ಬಿಟ್ಟು ಬಿಡುತ್ತಿದ್ದ. ಆದರೆ ಜಾಣೆಯಾದ ನಮ್ಮ ಪಾರು ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ಮುಗಿಸುತ್ತಿದ್ದಳು. ಅವರ ಕುಲಕಸುಬು ಕೋಳಿಗಳನ್ನು ಸಾಕುವುದಾಗಿತ್ತು. ದಿನವೂ ಬೆಳಗಾದರೆ ಅವುಗಳಿಗೆ ನೀರಿಟ್ಟು, ಅವುಗಳ ಕಸ ತೆಗೆದು, ಆಹಾರ ನೀಡಿ ಆರೈಕೆ ಮಾಡುತ್ತಾ ಇದ್ದ ಪರಿಸರದಲ್ಲಿ ಖುಷಿಯಾಗಿದ್ದಳು. ಒಂದು ದಿನ ಅಲ್ಲಿಗೆ ಹುಂಜಗಳು ಬಂದವು. ಪಾರು ಅವುಗಳನ್ನು ಖುಷಿಯಿಂದ ಸ್ವಾಗತಿಸಿದಳು. ಅವರಿಗೂ ಆಹಾರ ನೀಡುತ್ತಾ ಬಂದಳು. ಹೀಗೆ ಕೋಳಿಗಳು ಮತ್ತು ಹುಂಜಗಳು ಜೊತೆಯಾಗಿ ಬದುಕಲು ಒಂದು ದಿನ ಈ ವಿಷಯ ಅವರಣ್ಣನಿಗೆ ತಿಳಿಯಿತು. ಬಿಟ್ಟಿಯಾಗಿ ಎಲ್ಲವನ್ನು ಸಾಕಲು ನಾವೇನು ಕುಬೇರರೇ ಎಂದು ತಂಗಿಯನ್ನು ಬೈದ. ಉಪವಾಸ ಹಾಕಿ ಅವಳ ವಸ್ತುಗಳನ್ನೆಲ್ಲ ಎಸೆದು ಮನೆ ಬಿಟ್ಟು ಹೋಗು ಎಂದ. ಅವಳಿಗೆ ಬೇಸರವಾಗಿ ಹುಂಜಗಳೊಂದಿಗೆ ಕಾಡಿಗೆ ಹೊರಟು ಹೋದಳು. ಆ ಹುಂಜಗಳು ಪಾರುವನ್ನು ಒಂದು ಗುಹೆಗೆ ಕರೆದೊಯ್ದವು. ಗುಹೆಯೊಳಗೆ ಒಂದು ಚಿನ್ನದ ಪುಕ್ಕಗಳಿದ್ದ, ಬೆಳ್ಳಿಯ ಕಾಲುಗಳಿದ್ದ ಕೋಳಿ ಯಜಮಾನನಾಗಿತ್ತು. ಅದು ಕೋಳಿ ಹುಂಜಗಳ ರಾಜನಾಗಿತ್ತು. ಪಾರುವಿನ ಒಳ್ಳೆಯ ಗುಣ ಸ್ವಭಾವವನ್ನು ತನ್ನ ಜನರಿಂದ ತಿಳಿದು ಅವಳನ್ನು ಅಲ್ಲಿರಿಸಿಕೊಳ್ಳಲು ಒಪ್ಪಿತು ಕೋಳಿ. ಅವಳಿಗೆ ಅಲ್ಲಿ ಹೊಟ್ಟೆ ತುಂಬ ಬಗೆ ಬಗೆಯ ಊಟ, ಆಟವಾಡಲು ಬಣ್ಣ ಬಣ್ಣದ ಮುದ್ದು ಕೋಳಿ ಮರಿಗಳು, ಬಣ್ಣ ಬಣ್ಣದ ಹೊಸ ಬಟ್ಟೆಗಳು ದೊರಕಿ ಸುಖವಾಗಿದ್ದಳು. ಒಳ್ಳೆಯ ಆಹಾರ ಸೇವಿಸಿದ ಪರಿಣಾಮ ಸುಂದರ ತರುಣಿಯಾಗಿ ಬೆಳೆಯತೊಡಗಿದಳು. ಅವಳು ಅಲ್ಲಿಗೆ ಬಂದಾಗಲಿಂದ ಒಂದು ವಿಷಯವನ್ನು ಗಮನಿಸಿದ್ದಳು. ಆ ವಿಶೇಷವಾದ ಚಿನ್ನದ ಗರಿಯ ಕೋಳಿ ತಿಂಗಳಿಗೊಂದು ಮೊಟ್ಟೆ ಇಡುತ್ತಿತ್ತು. ಆ ಮೊಟ್ಟೆಯು ವಜ್ರದಾಗಿತ್ತು. ಆ ಊರನ್ನು ನಚಿಕೇತ ಎಂಬ ರಾಜ ಆಳುತ್ತಿದ್ದ. ಬೇಟೆಯ ಸಲುವಾಗಿ ರಾಜ ಕಾಡಿಗೆ ಬಂದ. ಅಲ್ಲಿ ಅವನಿಗೆ ಚಿನ್ನದ ಗರಿ ಸಿಕ್ಕಿ ಅಚ್ಚರಿ ಎನಿಸಿತು. ಇದು ಯಾವ ಪಕ್ಷಿಯದ್ದು ಹುಡುಕಿರಿ ಎಂದು ತನ್ನ ಸೇನಾಧಿಪತಿಗಳಿಗೆ ಹೇಳಿದ. ಅವರು ಗುಹೆಯನ್ನು ಹುಡುಕಿ ಸುದ್ದಿ ತಂದರು. ರಾಜನು ಆ ಗುಹೆಯ ಒಳಗೆ ಹೋದನು. ಗುಹೆಯಲ್ಲಿ ಪಾರುವನ್ನು ನೋಡಿ ಮೋಹಿತನಾದನು. ನಿನ್ನ ಸೌಂದರ್ಯಕ್ಕೆ ಮನಸೋತಿದ್ದೇನೆ ಹುಡುಗಿ, ನನ್ನನ್ನು ವರಿಸಿ ರಾಣಿಯಾಗುವೆಯಾ ಎಂದು ಕೇಳಿದನು. ಪಾರು ಚಿನ್ನದ ಕೋಳಿ ರಾಜನನ್ನು ಒಪ್ಪಿಗೆಗಾಗಿ ಕೇಳಿದಳು. ಅದು ಖುಷಿಯಿಂದ ಒಪ್ಪಿಗೆ ನೀಡಿತು. ಅವರಿಬ್ಬರ ಮದುವೆಯನ್ನು ಸಾಂಗವಾಗಿ ನೆರವೇರಿಸಿಕೊಟ್ಟಿತು. ಮದುವೆಯ ಉಡುಗೊರೆಗಾಗಿ ಪಾರುವಿಗೆ ಒಂದು ವಜ್ರದ ಮೊಟ್ಟೆಯನ್ನು ಕೊಟ್ಟಿತು. ಸ್ವಲ್ಪ ದಿನಗಳ ಬಳಿಕ ಅವಳಿಗೆ ಅಣ್ಣನ ನೆನಪಾಯಿತು. ವಜ್ರದ ಮೊಟ್ಟೆಯ ಬಳಿ ಬಂದು ನನ್ನ ಸಹೋದರನ ಸ್ಥಿತಿಯನ್ನು ತೋರಿಸು ಎಂದಳು. ವಜ್ರದ ಸಹಾಯದಿಂದ ಅಣ್ಣನ ಪರಿಸ್ಥಿತಿ ಏನಾಗಿದೆ ಎಂದು ತಿಳಿದುಕೊಂಡಳು. ಇತ್ತ ಪಾರುವಿನ ಅಣ್ಣ ಒಬ್ಬಂಟಿಯಾಗಿದ್ದನು. ಕೆಲಸ ಕಾರ್ಯಗಳಿಲ್ಲದೆ ವ್ಯಾಪಾರದಲ್ಲಿ ನಷ್ಟಗೊಂಡು ಬಡತನದ ಜೀವನ ಸಾಗಿಸುತ್ತಿದ್ದ.
ಪಾರುವಿಗೆ ಅಣ್ಣನ ಮೇಲೆ ಪ್ರೀತಿ ಕರುಣೆ ಹುಟ್ಟಿತು. ಸೇನಾಧಿಪತಿಗಳ ಸಹಾಯದಿಂದ ಅಣ್ಣನಿದ್ದ ಸ್ಥಳಕ್ಕೆ ಬಂದಳು. ಪಾರು ಅಣ್ಣನಿಗೆ ನಡೆದುದರ ವಿವರ ತಿಳಿಸಿದಳು. ಅವಳ ಒಳ್ಳೆಯತನವನ್ನು ಅರ್ಥ ಮಾಡಿಕೊಳ್ಳದೆ ಕಷ್ಟ ಕೊಟ್ಟಿದ್ದಕ್ಕಾಗಿ ಕ್ಷಮೆ ಯಾಚಿಸಿದನು. ಪಾರು ಅಣ್ಣನನ್ನು ತನ್ನೊಂದಿಗೆ ಅರಮನೆಗೆ ಕರೆದೊಯ್ದಳು. ಅಂದಿನಿಂದ ಅವರೆಲ್ಲ ಒಂದಾಗಿ ಸುಖದಿಂದ ಬಾಳಿದರು. ಈ ಕಥೆಯ ನೀತಿ: ಒಳ್ಳೆಯತನ ಎಂದಿಗೂ ನಮ್ಮ ಕೈ ಬಿಡುವುದಿಲ್ಲ, ಆದರೆ ಕೆಟ್ಟತನ ನಮ್ಮನ್ನು ಸುಡದೆ ಬಿಡುವುದಿಲ್ಲ. ನೋಡಿದ್ರಾ ಮಕ್ಕಳೇ, ಚಿನ್ನದ ಗರಿಯ ಕೋಳಿಯ ಕತೆ? ಇನ್ನೂ ಇಂತಹ ಸುಂದರ ಕಥೆಗಳನ್ನ ಕೇಳಬೇಕು, ನೋಡಬೇಕು ಅಂದ್ರೆ ಚರಿ ಟಿವಿನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.